ಕೊನೆಗೂ ಕಾಂಗ್ರೆಸ್ ಸರ್ಕಾರ ನಿಗಮ ಮಂಡಳಿಗಳನ್ನು ಮಾಡಿ ತನ್ನ ಕೈಯನ್ನು ತೊಳ್ಕೊಳ್ತು. ಆದರೆ ಇದಾದ ಬೆನ್ನಲ್ಲೇ ಶಾಸಕರ ಅಸಮಾಧಾನ ಅಲ್ಲಲ್ಲಿ ಜೋರಾಗಿಯೇ ಕಾಣಿಸ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ನಿಗಮ ಮಂಡಳಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಶಾಸಕರು ನೇರವಾಗಿ ತಮ್ಮ ಅಪಸ್ವರವನ್ನು ಮುಂದೆ ಇಡ್ತಾ ಇದ್ದಾರೆ. ಅತ್ತ DCM DK ಶಿವಕುಮಾರ್ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರ ಅಸಮಾಧಾನವನ್ನು ತಣಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ನಿಗಮ ಮಂಡಳಿಗಳ ನೇಮಕಾತಿಗೆ ತಾಂತ್ರಿಕ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಹಾಗಾದರೆ ನಿಗಮ ಮಂಡಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿ ರೌಂಡ್ ಮಾಡ್ತಾ ಇದೆ ನೋಡೋಣ. ನಾಲ್ಕು ಜನದಲ್ಲಿ ಕೂಡ ನಮ್ಮವ್ರಿಗೆ ಯಾರಿಗಾದರೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದ್ರು ನಮಗೆ ಸಂತೋಷ ಇರುತ್ತೆ. ನಿನ್ನೆ ಬಿಡುಗಡೆಯಾಗಿರೋ ನಿಗಮ ಮಂಡಳಿಗಳ ಪಟ್ಟಿಗೆ ಶಾಸಕರು ಸಮಾಧಾನವೇ ಆಗಿಲ್ಲ. ಯಾರೆಲ್ಲ ಸಚಿವ ಸ್ಥಾನದ ಮೇಲೆ ಕಣ್ಣು ನೆಟ್ಟಿದ್ರೋ ಅಂತವರನ್ನ ಸಮಾಧಾನ ಪಡಿಸೋದಕ್ಕೆ ನಿಗಮ ಮಂಡಳಿಗಳ ಹಂಚಿಕೆ ಮಾಡಲಾಯಿತು. ಆದ್ರೆ ಈ ಪಟ್ಟಿ ಬಗ್ಗೆ ಭಿನ್ನ ಭಿನ್ನ ರಾಗಗಳೇ ಕೇಳಿ ಬಂದಿವೆ. ನಿಗಮ ಮಂಡಳಿ ನೇಮಕದ ವೇಳೆ ಹಿರಿಯ ಶಾಸಕರಿಗೆ ಸ್ಥಾನ ನೀಡಿದ್ದು ಇದೀಗ ಅಪಸ್ವರ ಜೋರಾಗುವಂತೆ ಮಾಡಿದೆ. ಶಾಸಕರನ್ನ ನಿಗಮ ಮಂಡಳಿಗೆ ಸೀಮಿತ ಮಾಡಿದ್ದು ಶಾಸಕರು ಕೆರಳುವಂತೆ ಮಾಡಿದೆ. 5-6 ಬಾರಿ ಗೆದ್ದ ಅನುಭವ ಇದೆ, ತಮ್ಮನ್ನ ನಿಗಮ ಮಂಡಳಿಗೆ ಮಾತ್ರ ಯಾಕೆ ಪರಿಗಣಿಸ್ತೀರಿ ಅನ್ನೋ ಆಕ್ರೋಶದ ಮಾತುಗಳು ಭುಗಿಲೆದ್ದಿವೆ. ಸಚಿವ ಸಂಪುಟ ಪುನರ್ರಚನೆ ವೇಳೆ ಸಚಿವ ಸ್ಥಾನವನ್ನೇ ನೀಡಿ, ಕೊಟ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲದೆ ಹೋದ್ರೆ ನಿಗಮ ಮಂಡಳಿ ಬೇಡ ಅಂತ ಶಾಸಕರು ಧ್ವನಿ ಎತ್ತಿದ್ದಾರೆ. ಇನ್ನು ನಿಗಮ ಮಂಡಳಿ ಸಿಕ್ಕಿದ್ದಕ್ಕೆ ಸಂತೋಷ ಪಟ್ಕೊಂಡಂತ ಬೆಂಬಲಿಗರು ಹೂಗುಚ್ಚ ನೀಡೋಕೆ ಬಂದ್ರೆ ಅದನ್ನ ಪಡೆದುಕೊಳ್ಳದೆ ವಾಪಸ್ ಕಳಿಸಿರುವ ಶಾಸಕರು ಇದ್ದಾರೆ. ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಬಸನಗೌಡ ತುರುವಿಹಾಳ, PM ನರೇಂದ್ರ ಸ್ವಾಮಿ, ಸುಬ್ಬಾರೆಡ್ಡಿ ಸೇರಿದ ಹಾಗೆ ಹಲವು ಮಂದಿ ಶಾಸಕರು ಸಚಿವ ಸ್ಥಾನಕ್ಕೆ ತಮ್ಮನ್ನ ಪರಿಗಣಿಸಬೇಕಿತ್ತು ವಿನಃ ನಿಗಮ ಮಂಡಳಿಗೆ ಅಲ್ಲ ಅನ್ನೋ ಅಪಸ್ವರವನ್ನ ಬಹಿರಂಗವಾಗಿ ಹೊರಹಾಕಿದ್ದಾರೆ. ಒಬ್ಬರಿಗೆ ಯಾರಿಗಾದ್ರೂ ಒಬ್ಬರಲ್ಲ, 4 ಜನದಲ್ಲಿ ಕೂಡ ನಮ್ಮವ್ರಿಗೆ ಯಾರಿಗಾದ್ರೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದ್ರು ನಮಗೆ ಸಂತೋಷ ಇರ್ತದೆ. ಅಂದ್ರೆ ಈ ಹಂಪನಗೌಡ ಬಾದರ್ಲಿ ಅವರು ನಿಗಮ ಅಧ್ಯಕ್ಷ ಸ್ಥಾನ ಕೆಲವೊಂದು ಕಡೆ ಮುನಿಸ್ಕೊಂಡಿದ್ದಾರೆ, ನಮ್ಗೆ ಬೇಡ ಮಂತ್ರಿ ಸ್ಥಾನವೇ ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರನ್ನ ಈ ವಿಚಾರವನ್ನ ಕೇಳ್ರಿ. ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ಎಡವಟ್ಟು ಮಾಡಿದೆ. ಮೊದಲು ಮಳವಳ್ಳಿಯ ನರೇಂದ್ರ ಸ್ವಾಮಿ ಅವರಿಗೆ CM ಕಳುಹಿಸಿದ ಪಟ್ಟಿ ಪ್ರಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಆದರೆ ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ತಾಂತ್ರಿಕವಾಗಿ ನೇಮಕ ಸಾಧ್ಯವೇ ಇಲ್ಲ. ಮೊದಲು ಪಟ್ಟಿಯಲ್ಲಿ ಹೆಸರಿದ್ದು ಅಧಿಕೃತ ಆದೇಶ ಬರುವಾಗ ಹೆಸರು ಮಾಯವಾಗಿದ್ದು PM ನರೇಂದ್ರ ಸ್ವಾಮಿ ತೀವ್ರ ಬೇಸರಗೊಳ್ಳುವಂತೆ ಮಾಡಿದೆ. ವಿಜಯಾನಂದ ಕಾಶಪ್ಪನವರ ನೇಮಕಾತಿ ವೇಳೆಯೂ ಎಡವಟ್ಟು ಮಾಡಲಾಗಿದೆ. ನಿಯಮದಲ್ಲಿ ಅವಕಾಶ ಇಲ್ಲದೆ ಹೋದ್ರೂ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶ ಮಾಡಲಾಗಿರೋದು ಸರ್ಕಾರದ ನಡವಳಿಕೆಗೆ ಶಾಸಕ ವಿಜಯಾನಂದ ಕಾಶಪ್ಪನವರು ಸಿಟ್ಟಾಗಿದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಆದರೆ ಕ್ರೀಡಾ ಪ್ರಾಧಿಕಾರದ ಬೈಲಾದಲ್ಲೇ ಇದಕ್ಕೆ ಅವಕಾಶ ಇಲ್ಲ. ಬೈಲಾದ ನಿಯಮವನ್ನ ಮೀರಿ ಸರ್ಕಾರ ಆದೇಶ ಮಾಡಿದೆ ಅನ್ನೋ ಆರೋಪ ಮಾಡಲಾಗಿದೆ. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಬೈಲಾ ಪ್ರಕಾರ ಸಚಿವರೇ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರು, ಅಂದ್ರೆ ಕ್ರೀಡಾ ಸಚಿವ ನಾಗೇಂದ್ರ ಅವರೇ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನಿನ್ನೆಯ ಸರ್ಕಾರದ ಆದೇಶದಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಕೇವಲ ಉಪಾಧ್ಯಕ್ಷ ಸ್ಥಾನವನ್ನ ಮಾತ್ರ ನೀಡೋದಕ್ಕೆ ನಿಯಮದಲ್ಲಿ ಅವಕಾಶ ಇದೆ ಅಷ್ಟೇ. ಇದಕ್ಕೆ ಅವಕಾಶ ಇಲ್ಲ ಅಂತ ತಿಳಿತಾ ಇದ್ದ ಹಾಗೆ ಅಸಮಾಧಾನಗೊಂಡಿರೋ ಶಾಸಕ ಕಾಶಪ್ಪನವರು ಗೊಂದಲಕ್ಕೆ ಬಿದ್ದಿದ್ದಾರೆ. ಶಾಸಕರದ್ದು ಹೀಗಾದ್ರೆ ಪರಿಷತ್ ಸದಸ್ಯರ ನೋವು ಇನ್ನೂ ಆಳ. ಶಾಸಕರಿಗೆ ನಿಗಮ ಮಂಡಳಿ ನೇಮಿಸಿದ್ದಲ್ಲದೆ ಕಾಂಗ್ರೆಸ್ ಶಾಸಕರಿಗೆ 30 ಕೋಟಿ ರೂಪಾಯಿ ಅನುದಾನ ಕೂಡ ಕೊಡೋದಕ್ಕೆ CM ಮುಂದಾಗಿದ್ದಾರೆ. ಆದರೆ ವಿಧಾನ ಪರಿಷತ್ ಸದಸ್ಯರಿಗೆ ಯಾವ ಅನುದಾನವೂ ಇಲ್ಲ. ಇದರ ಜೊತೆಗೆ ಸಚಿವ ಸ್ಥಾನ ಆಯ್ಕೆ ವೇಳೆಯೂ ಪರಿಷತ್ ಸದಸ್ಯರಿಗೆ ಸಿಗಲಿಲ್ಲ. ನಿಗಮ ಮಂಡಳಿಗೂ ಪರಿಗಣನೆ ಮಾಡಲಿಲ್ಲ. ಯಾವುದೇ ಅವಕಾಶ ಸಿಗದೆ ಪಕ್ಷದ ವಿರುದ್ಧ ಬೇಸರಗೊಂಡಿರುವಂತ ಪರಿಷತ್ ಸದಸ್ಯರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕು ಅಂತ ಚರ್ಚೆ ನಡೆಸಿದ್ದಾರೆ. ಪಕ್ಷದ ಒಳಗೆ ವಿಧಾನ ಪರಿಷತ್ ಸದಸ್ಯರ ಕಡೆಗಣನೆ ಆಗ್ತಾ ಇರೋದಕ್ಕೆ ಬೇಸರ ಹೊರಹಾಕಿರುವ ಪರಿಷತ್ ಸದಸ್ಯರು ಹೈಕಮಾಂಡ್ ಕದ ತಟ್ಟೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಆ ಬೆಳವಣಿಗೆ ಎಲ್ಲ ನನಗೇನು ಗೊತ್ತಿಲ್ಲ. ಈಗ ಹೈಕಮಾಂಡ್ನ ಅನುಮತಿ ತಗೊಂಡು ಚರ್ಚೆ ಮಾಡಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಗೊತ್ತಿಲ್ಲ ನನಗೆ. ಅವರು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ. ಹೀಗೆ ಬಿಡುಗಡೆಯಾದ ಶಾಸಕರ ನಿಗಮ ಮಂಡಳಿ ಪಟ್ಟಿಗೆ ಅಪಸ್ವರಗಳ ದೊಡ್ಡ ಬೇಗುದಿಯೇ ಕುದಿಯುತ್ತಾ ನಿಲ್ತಾ ಇದ್ರೆ ಅತ್ತ ಕಾರ್ಯಕರ್ತರು ಕೂಡ ಸಮಾಧಾನ ಆಗಿಲ್ಲ.
ಸಿಎಂ ಸಿದ್ದರಾಮಯ್ಯನವರ ಟೇಬಲ್ಗೆ ಕಾರ್ಯಕರ್ತರ ಪಟ್ಟಿ ಹೋಗಿ ತಲುಪಿದ್ರು. ಈ ಪಟ್ಟಿಗೂ ಸಿಎಂ ಸಿದ್ದರಾಮಯ್ಯ ಸರ್ಜರಿ ಮಾಡಿದ್ದಾರೆ ಎನ್ನಲಾಗಿದೆ. 39 ಕಾರ್ಯಕರ್ತರ ಪೈಕಿ 7 ಮಂದಿಗೆ ಕೊಟ್ಟು ಇಬ್ಬರನ್ನ ಹೊಸದಾಗಿ ಸೇರಿಸಿ ಕೇವಲ 34 ಮಂದಿ ಕಾರ್ಯಕರ್ತರಿಗೆ ಮಾತ್ರ ನಿಗಮ ಮಂಡಳಿಯನ್ನ ಅಂತಿಮಗೊಳಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಆದರೆ ಇದುವರೆಗೂ ಕೂಡ ಕಾರ್ಯಕರ್ತರ ಪಟ್ಟಿ ಬಿಡುಗಡೆಯಾಗಿಲ್ಲ. ಕಾರ್ಯಕರ್ತರ ಪಟ್ಟಿ ಬಿಡುಗಡೆಯಾದ್ರೆ ಇನ್ನೆಷ್ಟು ಅಸಮಾಧಾನದ ಹೊಗೆ ಮೇಲೇಳುತ್ತೋ ದೇವರೇ ಬಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.